ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ರ ವಿಶ್ವನಾಥ್ ಆರೆಂಜ್ ಬ್ಲಾಗ್. ಆಫ್ಟರ್ ಲಾಂಗ್ ಟೈಮ್. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಯಾವಾಗ ಬಿಟ್ಟಿದೆ ಅಂತಂದ್ರೆ ನನಗೂ ಗೊತ್ತಿಲ್ಲ. ಆಲ್ಮೋಸ್ಟ್ 2-3 ತಿಂಗಳಾಗಿ ಬಂತು. ಅದಕ್ಕಂತ ರೀಸನ್ ನಿಮ್ಗೆ ಇನ್ನೊಂದು ಸಲ ಸಿಕ್ಕಾಗ ಹೇಳ್ತೀನಿ. ಸ್ವಲ್ಪ ಹೆಲ್ತ್ ಇಶ್ಯೂ ಮತ್ತು ಎಕ್ಸಾಮ್ಸ್ ಭಾಳ ನಡೆಯುತ್ತಿದ್ದು. ಹಂಗೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ಇಲ್ಲಿ ಚೆಕ್ ಮಾಡಿರಿ. ಮುಂದಿನ ತಿಂಗಳ ಗಣಪತಿ ಹಬ್ಬ ಮತ್ತು ಫುಲ್ ಚಾಕ್ ಆಕೈತಿ. ಈ ವರ್ಷ ಇಲ್ಲೇ ಐತೆ ನೋಡಿ ಗಣೇಶ ಚತುರ್ಥಿ. ಲೈಕ್ 27 ಐತಿ, 47 ಏನಾಯ್ತಿದೆ. ಮೊನ್ನೆ 30 ಬಿಟ್ಟು ಏನು ಬರಂಗೆ, 31 ಬಿಟ್ಟು ಏನು ಬರಂಗಿಲ್ಲ ಅಂತ ನಿಮಗೆ ಗೊತ್ತೈತಿ. ಆದರೆ ನನಗೆ ಗೊತ್ತಿದ್ದಿಲ್ಲ, ಈಗ ಗೊತ್ತಾತ. ಬರೀ ಫಟಾಫಟ್ ಹೋಗುಮ. ಏನು ಮಾಡೋಣ ಅಂತಂದ್ರೆ ಎಕ್ಸಾಮ್ ಇನ್ನೊಂದು ಏನಂದ್ರೆ ಎಕ್ಸಾಮ್ ಮುಗ್ದಾವ, ರಿಲೀಫ್ ಆಗೈತಿ. ಗಣೇಶ ಚತುರ್ಥಿ ಒಂದು ಸ್ಟಾರ್ಟ್ ಆಗತೈತಿ. ಎರಡು ಗುಡ್ ನ್ಯೂಸ್ ಮತ್ತು ಇನ್ನೊಂದು 2 ಬ್ಯಾಡ್ ನ್ಯೂಸ್ ಏನು ಬರ್ತೈತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಚಾನಲ್ನಾಗ ಗುಡ್ ನ್ಯೂಸ್ ಬಂತಂದ್ರೆ ಬ್ಯಾಡ್ ನ್ಯೂಸ್ ಬರತೈತಿ. ಬರೀ ಫಟಾಫಟ್ ಬ್ಯಾಗ್ ತೊಗೊಂಡು ಲೈಬ್ರರಿಗೆ ಹೋಗಿ ಬುಕ್ ಕೊಟ್ಬಿಡೋದೈತಿ. ಮತ್ತು ನೆಗಡಿ ಒಂದಾಗೈತಿ, ಫುಲ್ ತಲೆ ನ್ಯೂಸ್ ಆಗ್ತೈತಿ. ಕಣ್ಣೆಲ್ಲ ಕಂಪಾಗ್ಬಿಟ್ಟವ. ಇಲ್ಲಿ ಫುಲ್ ಕಣ್ಣೆಲ್ಲ ಕಂಪಾಗ್ಬಿಟ್ಟವ. ನೋಡೋಣ ಫಟಾಫಟ್ ಹೋಗುಮ. ಫಟಾಫಟ್ ಹೋಗಿ ಲೈಬ್ರರಿ ಬುಕ್ ಕೊಟ್ಟು ಮತ್ತು ಅಪ್ಪಾಜಿ ಡಬ್ಬಿ ಕೊಟ್ಬಿಡ್ಬೇಕಂತ. ಇನ್ನು ಭಾಳ ಕೆಲಸ ಅದ. ಟೈಮ್ ಅಂತೂ ಭಾಳ ಕಮ್ಮಿ ಐತಿ. ಈಗ ಬ್ಲಾಗ್ 10:15 ಲೈಕ್ 10:15 ಸ್ಟಾರ್ಟ್ ಆಗತ್ತೈತಿ. ಇಲ್ಲಿ ಚೆಕ್ ಮಾಡಿರಿ, 10:15 ಆತ. ಆಲ್ಮೋಸ್ಟ್ ಆಲ್ ಸ್ಟಾರ್ಟ್ ಆಗೋದು ಲೇಟ್ ಆಗಿದೆ. ಇದ್ದಿದ್ರಿ ಅಂದರೆ ರಾತ್ರಿ ಪಿಕ್ಚರ್ ನೋಡ್ಕೊಂತ ಮಕ್ಕೊಂಬಿಟ್ಟಿದ್ವಿ. ಕಣ್ಣೆಲ್ಲ ಫುಲ್ ಕೆಂಪ ಆಗ್ಬಿಟ್ಟಾವ. ಬರೀ ಫಟಾಫಟ್ ಹೋಗಮ್ಮ. ನಿಮ್ಗೆ ಎಲ್ಲಿ ಸಿಗ್ತಾನೆ ಸೀದಾ ಈಗ ಲೈಬ್ರರಿ ಅದ. ಓಕೆ ಗಾಯ್ಸ್, ಫೈನಲಿ ರೀಚ್ ಅಂತ ಆಗಿದ್ದು ಕಾಲೇಜಿಗೆ. ಹಂಗೆ ಒಂದೆರಡು ಟ್ರಿಪ್ ನೋಡ್ಕೊಂಬಿಡ್ರಿ. ಕಾಲೇಜಿನ ಭಾಳ ಸಾಗಿದೆ. ಅದಕ್ಕಂತಂದ್ರೆ ಆಲ್ಮೋಸ್ಟ್ ಆಲ್ ಒಂದು 6 ತಿಂಗಳೂ ಆಯ್ತು ಬ್ಲಾಗ್ ಸ್ಟಾರ್ಟ್ ಮಾಡಲಾರ್ದೆ. ಸ್ವಲ್ಪ ಇಶ್ಯೂಸ್ ಎಲ್ಲ ಇದ್ವು. ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡೋಮಂತ ಹೇಳೇನೇ ಆಗಲಿ. ಬರೀ ಫಟಾಫಟ್ ಹೋಗಿ ಒಂದು ಕ್ಲಿಪ್ ತೊಗೊಂಡ್ಬೋದು. ಕ್ಲಿಪ್ ತೊಗೊಂಬಂದು ನಿಮಗೆ ಸಿಗ್ತೇನೆ. ಫೈನಲಿ ಕ್ಲಿಪ್ ಅಂತೂ ನೋಡಿದ್ರಲ್ಲ, ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡೋದು ಮಾತು ಮರಿಬೇಡಿ. ಬರೀ ಈಗ ಫಟಾಫಟ ಡಬ್ಬಿ ಕೊಟ್ಕೊಂಡು ಅಪ್ಪಾಜಿಗೆ ಡಬ್ಬಿ ಕೊಡ್ಬೇಕು. ಅದಾಗಿಂದ ಮತ್ತು ಭಾಳ ಕೆಲಸ ಅದಾವೆ. ಬ್ಲಾಗ್ ಎಡಿಟ್ ಮಾಡ್ಬೇಕು. ಭಾಳ ಕೆಲಸ ಅದಾವೆ. ಫಟಾಫಟ್ ಕ್ಲಿಪ್ ಅಂತ ಚೆಕ್ ಮಾಡಿದ್ವಿ. ಇನ್ನೊಂದು ನಾಳೆ ಒಂದು ಬಜಾಜ್ ಲೈಕ್ ಅದು ಒಂದು ಕೋರ್ಸ್ ಇತ್ತು, ಫೈನಾನ್ಷಿಯಲ್ ಕೋರ್ಸು ಕಾಲೇಜ್ ಹೋಗಿ. ಅದು 1-2 ತಿಂಗಳೇನು ಇತ್ತು, ಮಾಡಿದ್ವಿ ಕಂಪ್ಲೀಟ್. ನಾಳೆ ಏನೋ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಇದೆ ಅಂತ ನೋಡೋಮ. ಏನೇನು ಆಕೈತಿ ಅದಕ್ಕೂ ಹೋಗೋದಾದ್ರೆ ಹೋಗೋಮ, ಅಟೆಂಡ್ ಆಗೋಮ. ಯಾಕಂದ್ರೆ ಅಟೆಂಡ್ ಆಗೋದು ಭಾಳ ಮುಖ್ಯ. ಯಾಕಂದ್ರೆ 1 ತಿಂಗಳು ಪೂರ್ತಿ ಸ್ಟ್ರಗಲ್ ಮಾಡೀವಿ. ಅದಕ್ಕೆ ಇಂಟರ್ವ್ಯೂ ಆಯ್ತು, ಮಾಕ್ ಇಂಟರ್ವ್ಯೂ ಆಯ್ತು, ಮತ್ತು ಟೆಸ್ಟ್ ಆಯ್ತು, ಕ್ಲಾಸಸ್ ಆದ, ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಆಗಿ ಅಂಥದ್ದು ಕ್ಯಾಂಪಿಂಗ್ ಒಂದು ಎಲ್ಲ ಕಂಪ್ಲೀಟ್ ಆದ. ಕ್ಯಾಂಪಿಂಗ್ ಒಂದು ಬ್ಲಾಗ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಂತ ಲೈಕ್ ಅಲ್ಲಿಯೂ ಭಾಳ ಇಶ್ಯೂ ಅಂತಿದ್ವು. ಅದ್ರ ಸಂಬಂಧ ಬ್ಲಾಗ್ ಮಾಡೋಕ್ಕಾಗಲ್ಲ ಈ ಸಲ. ಬರ್ರಿ ಫಟಾಫಟ್ ಈಗ ಕ್ಲಿಪ್ ಅಂತ ಚೆಕ್ ಮಾಡಿರಿ. ಮನೆಗೆ ಹೋಗಿ ಸೀದಾ ಮನ್ಯಾಗ ಸಿಗ್ತೀವಿ. ಫೈನಲಿ ಮನೆಗಂತೂ ರೀಚ್ ಆಗಿದ್ವಿ. ಫಟಾಫಟ್ ಈಗ ರೆಡಿ ಆಗಿ ಡಬ್ಬಿ ಅಂತೂ ರೆಡಿ ಇದ್ವಿ. ಫಟಾಫಟ್ ಡಬ್ಬಿ ಕೊಟ್ಟು ಬರೋಮ್ಮ. ಆಮೇಲೆ ಬರೋವಾಗ ಮಳೆ ಮಸ್ತ್ ಹತ್ತಿತ್ತು. ಟೈಮ್ ಆಗಲೇ 2:15 ಆಗಕ್ಕೆ ಬಂತ. ಮತ್ತು ಹೋಗೋದ್ರಾಗ 3 ಆಕೈತಿ ಪಕ್ಕ. ಮತ್ತು ಹೋಗಿ ಬರೋದಂತಂದ್ರು 3:15 ಅಂತ ಆಕೈತಿ ಪಕ್ಕ. ನಮ್ಗೆ ಗೊತ್ತೈತಿ. ಬರೀ ಫಟಾಫಟ್ ಹೋಗೋಮ್ಮ. ಫಟಾಫಟ್ ಹೋಗಿ ನಾವು ಮಾಡ್ಕೊಂಬರಮ್ಮ. ಯಾಕಂದ್ರೆ ಡಬ್ಬಿ ಅಪ್ಪಾಜಿ ಕೊಟ್ಟರೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಮುಗಿತೈತೆ ನಮ್ದು. ಅದಕ್ಕಂದ್ರೆ ಅವ್ರು ಚೆನ್ನಾಗಿದ್ದರೆ ನಾ ಚೆನ್ನಾಗಿರ್ತೀವಿ. ಬರ್ರಿ ಫಟಾಫಟ್ ಹೋಗೋಮ್ಮ. ಫಟಾಫಟ್ ಹೋಗಿ ಕೊಟ್ಟು ಬರೋಮ್ಮ. ಫೈನಲಿ ಡಬ್ಬಿ ಅಂತೂ ಕೊಟ್ಟು ಬಂದಿದ್ವಿ. ಸೀದಾ ಕಂಪ್ಲೀಟ್ ಅಂತೂ ಆತು. ಬರ್ರಿ ಈಗ ಡಬ್ಬಿ ಅಂತೂ ಕಂಪ್ಲೀಟ್ ಆಗಿ ಕೊಟ್ಟೇವಿ. ಒಂದು ಟೆನ್ಷನ್ ಮುಗಿತು, ಇನ್ನೊಂದು ಟೆನ್ಷನ್ ಬ್ಲಾಗ್ ಎಡಿಟ್ ಮಾಡೋದೈತಿ. ಹಂಗೆ ಈಗ ಗಣಪತಿ ಹಬ್ಬನೂ ಸ್ಟಾರ್ಟ್ ಆಗತ್ತೈತಿ. ಹಂಗೆ ನಿನ್ನೆ ಲೈಕ್ ಹುಬ್ಬಳ್ಳಿಕ ಮಹಾರಾಜದ ಧ್ವಜಾದ ಏನು ಸ್ತಂಭ ಇರ್ತೈತೆ ಅದು ಮಾಡ್ಯಾರಂತ. ಅದೊಂದು ಕ್ಲಿಪ್ ಇದ್ದರೆ ಹಾಕ್ತೀನಿ ನನ್ನ ಕಡೆ. ಆಲ್ಮೋಸ್ಟ್ ಅಲ್ಲಿ ನಾನು ಹೋಗಿದ್ದಿಲ್ಲ, ಆದರೂ ನನ್ನ ಕಡೆ ಕ್ಲಿಪ್ ಇತ್ತು. ಲೈಕ್ ಇನ್ಸ್ಟಾದಾಗ ಏನೇನು ಪೋಸ್ಟ್ ಮಾಡಿದ್ದೆ ಅದೊಂದು ಐತಿ. ಅದೊಂದು ಪೋಸ್ಟ್ ಮಾಡಮ್ಮ. ಬರೀ ಫಟಾಫಟ ಹೋಗಮ್ಮ. ನಿಮ್ಗೆ ಮನ್ಯಾಗ ಸಿಗ್ತೀನಿ. ಹಂಗೆ ಟೈಮ್ 9:30 ಆಯ್ತು. ಹಂಗೆ ಇವತ್ತು ಬ್ಲಾಗ್ ಮುಗಿಸೋ ಟೈಮ್ ಅಂತ
ಮತ್ತು ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.